ಆದರೂ ಹೇಳಿ ಅಂತ ನಾನು ಖುಷಿ ಪಡ್ತಾಯಿದ್ದೀನಿ. ಇಲ್ಲಿ ಏನಪ್ಪ ಅಂದರೆ ಗೀತಾ ಪ್ರಿಯ ಅವರ ಐಡಿಯಾ ತುಂಬ ಒಳ್ಳೆಯದು. ಒಂದು ಸಮಾಜದಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಕಾಣಿಸಿದಾಗ ಅದ್ರ ಬಗ್ಗೆ ಒಂದಷ್ಟು ಯೋಚನೆ ಮಾಡಿ ಅಲ್ಲಿಂದ ಅದನ್ನೊಂದು ಸಿನಿಮಾ ಮಾಡಿ ತೋರಿಸ್ಬೇಕು ಜನಕ್ಕೆ. ಆ ಕಳಕಳಿ ತುಂಬ ಚೆನ್ನಾಗಿದೆ. ಅವ್ರ ಮೊದಲನೇ ಚಿತ್ರ ಅದೊಂದು ಭಾಳ ಚೆನ್ನಾಗಿ ಮಾಡಿದ್ರು ತಾಯವ್ವ. ಇದು ಅಷ್ಟೇ. ಬಹುಶಃ ಗೀತಾ ಅವ್ರಿಗೆ ಸಮಾಜದ ಪ್ರಾಬ್ಲಮ್ ಅಂತ ಅನಿಸುತ್ತೆ, ಅದರಲ್ಲೂ ಹೆಣ್ಣುಮಕ್ಳಿಗೆ ಪ್ರಾಬ್ಲಮ್ಮು ಅದು ಸ್ವಲ್ಪ ಅವ್ರಿಗೆ ತುಂಬ ಚೆನ್ನಾಗಿ ತಲೆಗೆ ಓಡುತ್ತೆ ಅಂತ ಕಾಣುತ್ತೆ. ಅದನ್ನು ಕಥಾ ರೂಪದಲ್ಲಿ ತೋರಿಸಿ ಅದಕ್ಕೆ ಏನಾದ್ರು ಒಂದು ಒಳ್ಳೆ ಮೆಸೇಜ್ ಕೊಡಬೇಕು, ಈ ಥರ ಇರಬಾರ್ದು ಅಂತ. ಆ ಐಡಿಯಾ ತುಂಬ ಚೆನ್ನಾಗಿತ್ತು. ಇಲ್ಲಿ ಅಪರಿಚಿತನಲ್ಲಿ ನಾವಿಬ್ಬರು ಅಪರಿಚಿತರಾಗಿ ಬಂದು ತಾಯವ್ವ ಅವರ ಒಂದು ಸಿನಿಮಾಗೆ ನಾನು ಹೋಗಿದ್ದೆ. ಆವಾಗ ಪರಿಚಯ ಆಗಿದ್ದು. ಅಲ್ಲಿಂದ ಚಿರಪರಿಚಿತ ಆದರು, ಅಪರಿಚಿತ ಅಲ್ಲ ಚಿರಪರಿಚಿತ ಆಗೋದು. ಅದಾದಾಗ ಅವ್ರು ಹೇಳಿದ್ರು ಈ ಥರ ಬರಬೇಕು ಅಂತ. ಹಿಡಿಸ್ತು ನನಗೆ. ಯಾಕಂದರೆ ಯಾವುದೋ ಒಂದು ಸಮಾಜದಲ್ಲಿ ಆಗಿರೋ ತೊಂದರೆಗೆ ಬಹುಶಃ ಸಾಮಾನ್ಯ ಮನುಷ್ಯ ಆಗಲಿ ಯಾರೇ ಆಗಲಿ ಒಂದು ಅಧಿಕಾರದಲ್ಲಿದ್ದರೂ ಅವನು ಹೇಗೆ ಮಾಡ್ಬೋದು ಅಂತ ತೋರಿಸ್ಬೇಕು. ಆ ಅಧಿಕಾರದ ಒಂದು ರೋಲ್ ನೀವು ಮಾಡಬೇಕು ಅಂತ. ಒಂದು ದಿವಸ 2 ದಿವಸ 3 ದಿವಸ ನೀವು ಎಷ್ಟಾರು ಮಾಡಿ ಒಂದು ಸೀನ್ ಆದರೂ ಪರವಾಗಿಲ್ಲ, ಹೇಳಬೇಕಾಗುತ್ತೆ ತಾನೇ, ಹೇಳ್ತೀನಿ ಅಂದೆ. ಬಂದೆ. ನನಗೆ ತುಂಬ ಇಷ್ಟವಾಯಿತು ಇದರ ನಿರ್ದೇಶಕರು ವಿಶ್ವನಾಥ್ ಅವರು. ವೆರಿ ಕೂಲ್ ಮ್ಯಾನ್. ನನಗೆ ಭಾಳ ದಿವಸ ಆದಮೇಲೆ ಆ ಥರ ಒಂದು ಸ್ವಭಾವ ಇರೋ ನಿರ್ದೇಶಕರನ್ನು ನೋಡಿದೆ. ನಾನು ಸಂತೋಷವಾಯಿತು. ಯಾಕೆಂದರೆ ನಾವು ನೋಡಿದ ನಿರ್ದೇಶಕರೆಲ್ಲ ಅವ್ರು ಹೇಗಿರ್ತಾಯಿದ್ರು, ಏನಿರ್ತಾಯಿದ್ರು ಚೆನ್ನಾಗಿ ಗೊತ್ತು. ಬಹುಶಃ ಅದರ ಒಂದು ತುಣುಕು ಅವರಲ್ಲೂ ನೋಡಿದೆ. ಚೆನ್ನಾಗಿ ಮಾಡ್ತಾರೆ. ಇದೆಲ್ಲದರ ಜೊತೆ ಒಂದು ಸಂಸಾರ ನಾವು ಶೂಟಿಂಗ್ ಮಾಡ್ತಿದ್ವ ಏನು ಅಂತ ಅನಿಸಲಿಲ್ಲ. ಒಂದು ಸಂಸಾರ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದಂಗೆ ಅದೇ ಅಟ್ಮಾಸ್ಫಿಯರ್ ಇತ್ತು ಸಿನಿಮಾ ಶೂಟಿಂಗ್ ಪ್ರಕಾರ. ತುಂಬ ಚೆನ್ನಾಗಿತ್ತು. ಬಹುಶಃ ಜನ ಇದನ್ನು ಇಷ್ಟಪಡಬೇಕು. ಅವ್ರು ಇಷ್ಟಪಟ್ಟು ಇನ್ನೂ ಇದೇ ಥರ ಸಿನಿಮಾಗಳು ಬೇಕಾದಷ್ಟು ಬರಲಿ ಅಂತ ಅವ್ರು ಆಸೆ ಪಡ್ತಾರೆ. ಅವ್ರ ಆಸೆಗೆ ತಕ್ಕಂಗೆ ಗೀತಾ ಅವರು ಸ್ಪಂದಿಸುವಂಥ ಮನಸ್ಸು ಇದೆ ಅವ್ರಿಗೆ. ಅದು ಅವ್ರಿಗೆ ಬರಲಿ, ಯಶಸ್ವಿಯಾಗಲಿ. ಚಿರಪರಿಚಿತರಾಗಿ ಜನಕ್ಕೆ ಚೆನ್ನಾಗಿ ಹೋಗಲಿ, ಆನಂದವಾಗಿರುತ್ತೆ.